ಏನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಲ್ಲ, ಅಧಿಕಾರ ತೊಗೊಂಡು ಉತ್ತರ ಪ್ರದೇಶದಲ್ಲಿ ಯಾಕೂ ಏನು ಅಧಿಕಾರ ಸರಿಯಾಗಿ ಉಪಯೋಗ ಮಾಡಲಿಕ್ಕೆ ನಮ್ಮ ಮಾಯಾವತಿ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಕಾಂಸರಾಮರು ಭಾಳ ದಿನಗಳು ಬರಲಿಲ್ಲ. ಹಂಗೆ ಇವತ್ತು ರೈತರು ಸಹಿತ ಅಧಿಕಾರ ತೊಗೊಳ್ಬೇಕು, ಅದರ ಪ್ರಾಮಾಣಿಕವಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಅಧಿಕಾರ ತೊಗೊಳ್ಳೋದು ಹೆಂಗಪ್ಪ? ದುಡ್ಡಿದ್ದಂಥ ಇವತ್ತಿನ ವ್ಯವಸ್ಥೆಯಲ್ಲೇ ಇವತ್ತು ನಮ್ಮ ವ್ಯವಸ್ಥೆ ಇಡೀ ಯಾರ ಪರಪ್ಪ? ಕಾರ್ಪೊರೇಟ್ ಪರ, ಬಂಡವಾಳಶಾಹಿಗಳ ಪರ, ದುಡ್ಡಿದ್ದವ್ರ ಪರ ಇದ್ದಂಥದ್ದು. ಇವರನ್ನು ಬದಿಗೆ ಸರಿಸ್ಬೇಕಾಗಿದ್ದಪ್ಪ ಅಂತಂದ್ರೆ ನೀವು ಆಯ್ಕೆಯಾಗಿ ಬರ್ಬೇಕು. ರೈತರು ಅದು ಸಾಧ್ಯ ಇಲ್ಲ ಅಂತ ಪ್ರತಿಯೊಬ್ಬ ರೈತರು ಆಗ್ತಾ ಇದ್ದಾನೆ. ನಾವು ರಾಜಕೀಯ ಮಾಡೋದು ಬೇಡ್ರಿ, ನಾವು ಬೆಲೆ ಕೊಡಲಿ ಅಂತ ಒಬ್ಬರು ರೈತರು ಮಾತಾಡ್ತಾ ಇಲ್ಲಿ ಮಮದಾಪುರದ ಕಡೆ ಮಾತಾಡ್ತಾ ಅವರು ಸ್ಪಷ್ಟ ಹೇಳಿದರು, 2010-11 ಬಂಗಾರ ಬೆಲೆ ಎಷ್ಟಿತ್ತು, ಇವತ್ತು ಎಷ್ಟದ. 2010-11 ಕಬ್ಬಿನ ಬೆಲೆ ಏನಿತ್ತು, ಇವತ್ತೇನಾಗಿದೆ ಅದು ವಿಚಾರ ಮಾಡಿದರೆ 25,000 30,000 ಇರ್ಬೋದು ಆ ಸಂದರ್ಭ. ಇವತ್ತು ಎಷ್ಟಾಗಿದೆ ಬಂಗಾರ ಬೆಲೆ? ಇವತ್ತು 1.5 ಲಕ್ಷ ಆಗಿದೆ. ಅದೇ ಪ್ರಮಾಣದಲ್ಲಿ ಕಬ್ಬಿನ ಬೆಲೆ ಏರಿದೇನು? ಆಗ 700-800 ಕೊಡ್ತಾಯಿದ್ರು. ಇವತ್ತು ಎಷ್ಟಾಗಿದೆ? ಎಷ್ಟು ಪಟ್ಟು ಅದು ಹೆಚ್ಚಾಯ್ತು, ಇಲ್ಲಿ ಎಷ್ಟು ಪಟ್ಟು ಹೆಚ್ಚಾಯ್ತು. ಅಂದರೆ ಇದರ ಅರ್ಥ ಆ ರೈತರು ಈ ವಿಷಯದಲ್ಲಿ ದಡ್ಡರಂತಲ್ಲ, ಅದು ಒಪ್ಪು ಮಾತನ್ನ ಇಲ್ಲಂತಲ್ಲ, ಶಿಕ್ಷಣ ಇಲ್ಲ ಪಾಪ, ತಮಗೆ ಆಗುವಲ್ಲೇ ಗೊತ್ತಾಗೋದಿಲ್ಲ. ಇವತ್ತು ನೋಡ್ರಿ ಪಾಪ ಮಮದಾಪುರ ನಮ್ಮ ಇದರಲ್ಲೇ ಮೇಲೆ ಈ ಗುರ್ಲಾಪುರ ಸ್ಟ್ರೈಕ್ ಮಾಡಿದ್ರು. ಶಶಿಕಾಂತ್ ಗುರೂಜಿ ಜೊತೆಗೆ ನಮ್ಮ ಪೂಜಾರಿ ಅವ್ರು ಕುಡ್ಕೊಂಡು ದೊಡ್ಡ ಪ್ರಮಾಣದ ಜನ ಕೂಡಿದ್ರು, ಕೇಳಿದರು, ಹೋರಾಟ ಮಾಡಿದರು. ಎಷ್ಟು ಹೆಚ್ಚು ಮಾಡಿದ್ರಪ್ಪ ಅಂದ್ರೆ 3,300 ತನಕ ತಂದು ನಿಲ್ಲಿಸಿದ್ರು. ಅದರ 50 ರೂಪಾಯಿಗಳನ್ನು ಸರ್ಕಾರ 50 ರೂಪಾಯಿಗಳನ್ನು ಈ ಕಾರ್ಖಾನೆಗೆ ಹಾಕಿಬಿಡ್ಬೇಕು ಅಂತೇಳಿ 3,300 ಒಳಗೆ 2,200 ನಿಂತರು. ಇಷ್ಟು ಹೆಚ್ಚು ಮಾಡ್ಬೇಕಾದ್ರೆ ಕುರಿ ಕೋಣ ಬಿದ್ದು ಹೋದು. ಅದನ್ನು ಇವತ್ತು ರೈತರು ಕೇಳ್ತಾ ಇದ್ದಾರೆ. ನಮಗಾದ್ರೆ ಹೆಂಗದ ಅಲ್ಲಿ ನೋಡ್ರೆ ಈ ರೀತಿ ಹೇಳ್ತಾ ಇದೆ. ಆ ರೇಟ್ರಲ್ಲಿ ಹೋಗ್ಬೇಕು, ನಮ್ಮ ರೇಟ್ ಅಂತೇಳಿ ಅದು ರೇಟ್ ಅಂತಿ ರೈತರು ಕೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಕೇಳೋವಂಥಕ್ಕೆ ಬಂದಿತ್ತು ಖುಷಿ ಆಗ್ತದೆ. ಇದು ಬಾಬಾಗೌಡ ಪಾಟೀಲರು ಮತ್ತು ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರ ಕಾಲದಿಂದಲೂ ಇದು ನಡೆದು ಹೋರಾಟ ಇಲ್ಲ ಅಂತಲ್ಲ, ಒಂದು ದಿನದಲ್ಲ ಇದು. ಆದರೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಇದು ಕಾರಣ